ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಅದರ ಬಗ್ಗೆ ತಿಳಿತು. ತುಂಬಾ ಬೇಜಾರಾಯಿತು. ಯಾಕಂತಂದ್ರೆ ಅಲ್ಲಿ ಮೇನ್ ಆಗಿ ಟೂರಿಸ್ಟ್ಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. 27ಕ್ಕೂ ಹೆಚ್ಚು ಜನ ಅಲ್ಲಿ ಕೊಲ್ಲಿದ್ದಾರೆ. ನಾನು ಕೂಡ ಟ್ರಾವೆಲಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರಿಂದ ಈ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಆಗಿರೋದನ್ನ ಕೇಳಿ ಸ್ವಲ್ಪ ಭಯ ಆಯಿತು. ಯಾಕಂದ್ರೆ ಅಲ್ಲೆಲ್ಲಿ ಒಬ್ಬೊಬ್ಬರೇ ತಿರುಗಾಡ್ತಿರ್ಬೇಕಾದ್ರೆ ಏನಾದರೂ ಆಯ್ತಂದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಅಲ್ಲ. 27ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅಲ್ಲಿ. ಅದರಲ್ಲೂ ನಾನು ಯಾರೊಬ್ಬರು ಸ್ಟೇಟಸ್ ಇಟ್ಟಿದ್ರು ನೋಡಿದೆ. ಇಬ್ರು ಜೋಡಿಗಳು, ಆ ಹುಡುಗಿದು ಬಳೆ ಗಿಳೆ ಎಲ್ಲ ನೋಡ್ತಾ ಇದ್ರೆ ರೀಸೆಂಟ್ ಆಗಿ ಮದುವೆ ಆಗಿತ್ತು, ಹನಿಮೂನಿಗೆ ಬಂದಿದ್ದು ಅನ್ಸುತ್ತೆ. ಪಾಪ ಅವ್ರನ್ನು ಕೂಡ ಕೊಲ್ಲಿದ್ದಾರೆ. ಆ ಹುಡುಗಿ ಹತ್ಕೊಂತ ಕೂತದ್ದು ಸ್ಟೇಟಸ್ ಹಾಕಿದ್ದು ಎಲ್ಲರೂ ನೋಡಿದೆ ನಾನು. ಅದಾದ್ಮೇಲೆ ನಮ್ಮ ಕರ್ನಾಟಕದವರು ಕೂಡ ಮಂಜುನಾಥ್ ರಾವ್ ಅನ್ನೋರು, ಅವರು ಸಾವಿಗೀಡಾಗಿದ್ದಾರೆ. ಅವರ ಹೆಂಡತಿ ಕೂಡ ಮಾತಾಡಿದ್ರು, ಅದನ್ನು ನೋಡಿದೆ. ಅದಕ್ಕೊಂದು ಮುಂಚೆ ಒಂದು ಸ್ವಲ್ಪ ಏನೋ ವಿಡಿಯೋ ಮಾಡಿದ್ರು, ಅವರು ವಿಡಿಯೋ ಮಾಡಿದ್ದನ್ನು ಕೂಡ ನೋಡಿದೆ. ಫುಲ್ ಬೇಜಾರಾಯಿತು, ಹಾಗೆ ಭಯನೂ ಆಗ್ತಾ ಇದೆ. ನಮ್ಮ ಮೈಸೂರಿನವರು, ನಮ್ಮ ಫ್ರೆಂಡ್ ಒಬ್ರು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರೋದವರು, ಅವ್ರಿಗೂ ಫೋನ್ ಮಾಡಿ ಮಾತಾಡಿದೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರು, ಎಲ್ಲ ಸೇಫ್ ಆಗಿದಾರಂತೆ. ಜಮ್ಮು ಕಾಶ್ಮೀರದಲ್ಲಿ ಟೂರಿಸ್ಟ್ ಯಾರಾದ್ರೂ ಇದ್ದಾರೆ ದಯವಿಟ್ಟು ಸೇಫ್ ಆಗಿರಿ, ಆದಷ್ಟು ಬೇಗ ವಾಪಸ್ ಬರ್ಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಯಾರಾದರೂ ಜಮ್ಮು ಕಾಶ್ಮೀರಕ್ಕೆ ಪ್ಲಾನಿಂಗ್ ಇಟ್ಕೊಂಡಿದ್ದಾರೆ, ಇನ್ನೊಂದು 3 ತಿಂಗಳ, ಇನ್ನು 3-4 ತಿಂಗಳ, ಅಂಡ್ 3-4 ತಿಂಗಳಂತೆಲ್ಲ ಈ 1 ಇಯರೇ ಸ್ವಲ್ಪ ಪ್ಲಾನ್ ಅವಾಯ್ಡ್ ಮಾಡ್ಕೊಳ್ಳಿ. ಅವಾಯ್ಡ್ ಮಾಡ್ಕೊಂಡಷ್ಟು ಒಳ್ಳೇದು. 27ಕ್ಕೂ ಹೆಚ್ಚು ಜನ ಏನೋ ಸಾವಿಗೀಡಾಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.